ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೂರಜ್ ಗೌಡ. ನಾನು ಈಗ ತಾನೇ ಎದ್ಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ನಾನ ಎಲ್ಲ ಮಾಡಿಕೊಂಡು ಟಿಫನ್ ಮಾಡೋಣ ಅಂತ ರೆಡಿ ಆಗ್ಬಿಟ್ಟು ಬಂದೆ. ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು ನಮ್ಮಮ್ಮ ಬಿರಿಯಾನಿ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಸಂಡೇ ನಾನ್ ವೆಜ್ ಇಲ್ಲಾಂದರೆ ಆ ಡೇ ಇನ್ಕಂಪ್ಲೀಟು. ನೋಡಿ ನಾನೀಗ ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ ಗಾಯ್ಸ್. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರಿ. ರೈಸ್ ಬಿರಿಯಾನಿ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮಮ್ಮ ಫ್ರೈಯೂ ಮಾಡಿದ್ದಾರೆ, ಫ್ರೈಯೂ ಟೇಸ್ಟ್ ನೋಡ್ತಾ ಇದ್ದೀನಿ. ಜ್ಯೂಸಿಯಾಗಿ ಸಖತ್ತಾಗಿದೆ ಗಾಯ್ಸ್ ಫ್ರೈ. ಸಂಡೇ 3 ಟೈಮ್ಸ್ ಎಷ್ಟು ಊಟ ಮಾಡಿದ್ರು ವೆಜ್ ತಿಂದರೆ ಸಂಡೇ ಅನಿಸೋದೇ ಇಲ್ಲ. ಸೊ 1 ಟೈಮ್ ಆದರೂ ನಾನ್ ವೆಜ್ಜು ತಿನ್ನಲೇಬೇಕು. ನಾನ್ ವೆಜ್ ಅಂತ ಅಂದರೆ ಬಿರಿಯಾನಿ ತಿಂದ್ರೇ ಆ ಸಂಡೇ ಸ್ಪೆಷಲ್ಲು. ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ. ಓಕೆ ಗಾಯ್ಸ್, ಸಿಗ್ತೀನಿ ಮತ್ತೆ, ಬನ್ನಿ. ಹಾಯ್ ಗಾಯ್ಸ್, ನಾನಿವತ್ತು ಕುಕಿಂಗ್ ಮಾಡ್ತಾಯಿದ್ದೀನಿ. ಸೊ ಏನು ಸ್ಪೆಷಲ್ ಅಂದರೆ ಬನಾನಾ ಹಲ್ವಾ ಮಾಡ್ತಾಯಿದ್ದೀನಿ. ಬನಾನಾ ಹಲ್ವಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ, ಬನ್ನಿ. ಸೊ ಗೈಸ್, ನಾನು ಫಸ್ಟ್ಗೆ 3 ಬನಾನಾ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಬೇಕು ಅಂದರೆ 3 ಸಾಕು. ಲೈಕ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು 5, 10 ಹಂಗೆ ಹಾಕೊಂಡು ಮಾಡ್ಕೊಬೋದು. ನೆಕ್ಸ್ಟ್ ನಾನು ತೊಗೊತಿರೋದು ಡ್ರೈ ಫ್ರೂಟ್ಸ್ ಹಾಕಬೇಕಾಗುತ್ತೆ. ಸೊ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟು ಬೇಕಾಗುತ್ತೆ. ನೋಡಿ, ಕಡಲೆ ಹಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಿಮಗೂ ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ, ಇಲ್ಲ ಸ್ವಲ್ಪ ಸಾಕೋರೆ ಸ್ವಲ್ಪ ತೊಗೊಳ್ಳಿ. ನಾನು ನೆಕ್ಸ್ಟು ಹಸು ತುಪ್ಪ ತೊಗೊಂಡಿದ್ದೀನಿ. ನೋಡಿ ಗೈಸ್, ಇದು ನ್ಯಾಚುರಲ್ ನಮ್ಮ ಮನೆಯಲ್ಲೇ ಮಾಡಿರೋ ತುಪ್ಪ, ತುಂಬ ಚೆನ್ನಾಗಿದೆ. ಗೈಸ್, ನಾನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಬನಾನಾ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೇಗೆ ಮಾಡೋದು ಅಂತ ನಾನು ತಿಳಿಸ್ತೀನಿ, ಬನ್ನಿ. ಬನಾನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಮತ್ತೆ ಸ್ಮ್ಯಾಶ್ ಮಾಡೋಕ್ಕೆ ಬೇಕಾಗುತ್ತೆ. ಅದರಿಂದ ನಾನು ಫಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, 2 ಬನಾನಾ ಕಟ್ ಮಾಡಿದ್ದೀನಿ, ಇನ್ನೊಂದಿದೆ ಕಟ್ ಮಾಡ್ತಾಯಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ, ಅದರಿಂದ ಸೊ ನಾನು ಸ್ವಲ್ಪನೇ ನಿಮ್ಗೆ ತೋರ್ಸೋಕ್ಕಂತ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ನೋಡ್ಬಿಟ್ಟು ಇದು ಜಾಸ್ತಿನೇ ಮಾಡ್ಕೊಬೋದು. ನೋಡಿ, ಬನಾನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ಒಂದು ಪ್ಯಾನ್ ರೆಡಿ ಮಾಡ್ಕೊತೀನಿ, ಪ್ಯಾನ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ, ಪ್ಯಾನ್ ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಪ್ಯಾನ್ ಆಲ್ರೆಡಿ ಇದೆ. ಪ್ಯಾನ್ ಆನ್ ಮಾಡಿದ್ಮೇಲೆ ಗೈಸ್, ನೀವು ಎಣ್ಣೆ ಬೇಕಾದ್ರೆ ಎಣ್ಣೆನೂ ಹಾಕೊಬೋದು, ಇಲ್ಲ ತುಪ್ಪ ಬೇಕಾದ್ರೂ ತುಪ್ಪ ಹಾಕೊಬೋದು. ಅದು ನಿಮ್ಮ ಆಪ್ಷನ್ ಇರುತ್ತೆ. ಸೊ ನಾನು ತುಪ್ಪನೇ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಗೈಸ್, ನಾನು ನೆಕ್ಸ್ಟು ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಗೈಸ್, ತುಪ್ಪ ರೆಡಿ ಆಗಿದೆ. ನಾನು ನೆಕ್ಸ್ಟು ರೆಮಿಡಿ ಬಂದು ಬನಾನಾ ಹಾಕ್ಕೊತಾ ಇದ್ದೀನಿ. ಮೇನ್ ಬಂದು ಬನಾನಾ ಅಲ್ವಾ. ಸೊ ಬನಾನಾ ನೋಡಿ, ಬನಾನಾ ಹಾಕ್ಕೊತಾ ಇದ್ದೀನಿ. ನೋಡಿ, ಬನಾನಾ ಸ್ವಲ್ಪ ಬಿಸಿ ಆಗ್ತಾಯಿದೆ. ಸ್ವಲ್ಪ ಬಿಸಿ ಆಗಬೇಕು. ನಾವು ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೊಬೇಕು. ತುಪ್ಪಲ್ಲೇ ಸ್ಮ್ಯಾಶ್ ಮಾಡ್ಕೊಬೇಕು ಗೈಸ್, ಅದೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಸ್ಮ್ಯಾಶ್ ಮಾಡ್ಕೊಬೇಕು. ಸೊ ನಾನು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಒಂದು ಇದಿದೆ ನೋಡಿ, ಐಟಮ್ ಇದೆ, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇದರಲ್ಲಿ. ನಿಮ್ಮ ಮನೆಯಲ್ಲಿ ಇದಿಲ್ಲ ಅಂದರೆ ನೀವು ನಾರ್ಮಲ್ಲು ಗ್ಲಾಸಲ್ಲಿ ತೊಗೊಬೋದು, ಗ್ಲಾಸಲ್ಲೂ ಸ್ಮ್ಯಾಶ್ ಮಾಡ್ಬೋದು. ನೋಡಿ ಗೈಸ್, ಇಲ್ಲಿ ಸ್ಮ್ಯಾಶ್ ಆಗ್ತಾಯಿದೆ. ಸ್ಮ್ಯಾಶ್ ಆಗ್ತಾ ಇದ್ದಂಗೆ ನಾವು ಮತ್ತೆ ಒಂದು 5 ಮಿನಿಟ್ಸು ಬಾಯ್ಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬನಾನಾ ಫುಲ್ಲು ಸ್ಮ್ಯಾಶ್ ಆಗಿದೆ. ಸೊ ಇಲ್ಲಿ ಸಹ 1 ಮಂತ್ ಆಗ್ತಿದೆ. ನಾವು ಏನು ರೆಮಿಡಿ ಮಾಡಬೇಕಾದ್ರೂ ನಾವು ತುಪ್ಪ ಯೂಸ್ ಮಾಡಿದ್ರೆ ಅದು ಟೇಸ್ಟೇ ಬೇರೆ ಇರೋದಿಲ್ಲ. ನೋಡಿ, ಫುಲ್ಲು ಸ್ಮ್ಯಾಶ್ ಆಗಿದೆ. ನಾನೀಗ ಇದಕ್ಕೆ
ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಷ್ಟು ಬೇಕಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಸಾಲಿಲ್ಲ, ಮತ್ತೆ ಹಾಕ್ಕೊತಾ ಇದ್ದೀನಿ. ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗಿದೆ ಅಂತ. ನೋಡಿ, ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ ಫೈನಲ್ ಒಂದು ನಾನು ನಿಮಗೆ ಹೇಳೋದು ಮರ್ತ್ಬಿಟ್ಟಿದ್ದೆ, ಶುಗರ್, ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಕ್ಕರೆ ಇಲ್ಲಾಂದರೆ ಏನೂ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ಸಕ್ಕರೆ ನಾವು ಆರ್ಡರ್ ಮಾಡ್ಕೊಳ್ಳೇಬೇಕು. ಸೊ ಅದನ್ನ ನಾನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತೀನಿ ಗೈಸ್. ಈಗ ಇದು ಬಾಯ್ಲ್ ಆಗ್ತಾಯಿದೆ. ನೋಡಿ ಗೈಸ್, ಲೋ ಫ್ಲೇಮಲ್ಲಿ ಇಟ್ಕೊಂಡು ಬನಾನ ಮತ್ತು ಕಡಲೆ ಹಿಟ್ಟು ಹಾಕಿರ್ತೀರಲ್ವ, ಸೊ ಅದು ಕಡಲೆ ಹಿಟ್ಟು ಗಂಟು ಕಟ್ಬಿಡುತ್ತೆ. ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ನಮಗೆ ಈ ಥರ ರೆಡಿ ಆಗ್ತಾ ಬರುತ್ತೆ. ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ಅದು ಸೀದ್ಕೊಂಡ್ಬಿಡುತ್ತೆ. ಸೀದ್ಕೊಂಡ್ಮೇಲೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದರಿಂದ ನೋಡಿ, ಈಗ ಫುಲ್ಲು ಎಲ್ಲ ಮಿಕ್ಸ್ ಆಗಿದೆ. ಒಂದು 5 ಮಿನಿಟ್ಸು ಸ್ವಲ್ಪ ಹಾಗೆ ಬಾಯ್ಲ್ ಮಾಡ್ತಾಯಿದ್ರೆ ಅದು ಕಡಲೆ ಹಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಸ್ಮೆಲ್ಲ ಹೋಗುತ್ತೆ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದರಿಂದ ಈಗ ನೋಡಿ, ರೆಮಿಡಿ ಇನ್ನೇನು ರೆಡಿ ಆಗ್ತಾ ಬರ್ತಾಯಿದೆ. ಈಗ ನಾನು ನೆಕ್ಸ್ಟ್ ಹಾಕ್ಕೊಳ್ಬೇಕಾಗಿರೋದು ಸಕ್ಕರೆ. ನೋಡಿ ಗೈಸ್, ಸಕ್ಕರೆನೂ ಅಷ್ಟೇ. ಈಗ ಒಬ್ಬೊಬ್ರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಸ್ವೀಟ್ ಇಷ್ಟನೇ ಆಗೋದಿಲ್ಲ. ಸೊ ಅದರಿಂದ ನನಗೆ ಅಂದರೆ ಸಕ್ಕರೆ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ನಾನೊಂದು 5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ ಗೈಸ್, ಸಕ್ಕರೆ ಮಿಕ್ಸ್ ಆಗ್ತಾ ಇದೆ. ಸಕ್ಕರೆ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಲೋ ಫ್ಲೇಮಲ್ಲೇ ಇರಬೇಕು. ಸಕ್ಕರೆ ನಾರ್ಮಲ್ಲಿ ಬಿಸಿ ಇರುತ್ತಲ್ವ, ಅದರಿಂದ ಕರ್ಕೋಗ್ಬಿಡುತ್ತೆ. ಸೊ ನೋಡಿ, ಇನ್ನೊಂದು 5 ಮಿನಿಟ್ಸಲ್ಲೇ ಬನಾನಾ ಹಲ್ವಾ ರೆಡಿ ಆಗುತ್ತೆ. ನಿಮಗೂ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಇದೊಂದೇ ಅಲ್ಲ ಗೈಸ್, ಎಲ್ಲ ಅಡುಗೆನೂ ಮಾಡ್ತೀನಿ. ಆಗಾಗ ಒಂದೊಂದು ಟ್ರೈ ಮಾಡ್ತಾಯಿರ್ತೀನಿ. ಇದು ನಾನು ಇದು ಮಾಡ್ತಾಯಿರೋದು ಬನಾನಾ ಹಲ್ವಾ ಸೆಕೆಂಡ್ ಟೈಮು. ಸೊ ಫಸ್ಟ್ ಟೈಮ್ ನಾನು ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತಿನ್ನೋಕೆ ಮಾತ್ರ ಸಖತ್ತಾಗಿತ್ತು. ತುಪ್ಪ ಜಾಸ್ತಿ ಇರುತ್ತಲ್ವ ಗೈಸ್, ತಿನ್ನೋಕೆ ಮಾತ್ರ ಹಲ್ವಾ ಚೆನ್ನಾಗಿರುತ್ತೆ. ಹಲ್ವಾ ಅಂದಮೇಲೆ ತುಪ್ಪ ಇದ್ರೇ. ನೋಡಿ, ಈಗ ರೆಡಿ ಆಗಿದೆ. ನಾನು ಲಾಸ್ಟ್ಗೆ ಇದನ್ನು ಒಂದು ಸೈಡಿಗೆ ತೊಗೊಳ್ತೀನಿ. ಒಂದು ಸೈಡಿಗೆ ತೊಗೊಂಡು ನೆಕ್ಸ್ಟ್ ಇನ್ನು ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಡ್ರೈ ಫ್ರೂಟ್ಸ್ ಸ್ವಲ್ಪ ಎಣ್ಣೆಯಲ್ಲಿ, ಇಲ್ಲ ಎಣ್ಣೆ ಆದರೂ ಹಾಕ್ಕೊಳ್ಬೋದು, ಇವೆಲ್ಲ ತುಪ್ಪ ಆದರೂ ಹಾಕ್ಕೊಬೋದು. ಸ್ವಲ್ಪ ಅದು ಮೆತ್ತಿಗಿರುತ್ತೆ, ತಿನ್ನೋಕ್ಕಾಗಲ್ಲಲ್ವ, ಅದರಿಂದ ಎಣ್ಣೆ ಸ್ವಲ್ಪ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಸೊ ಇನ್ನು 5 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ರೆಡಿ ಆದಮೇಲೆ ಅದು ಮಾಡ್ಕೊಳ್ತೀನಿ. ನೆಕ್ಸ್ಟು ಹಲ್ವಾ ರೆಡಿ ಆಗಿದೆ. ಸೊ ಈಗ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅದೇ ಪೆನಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ತುಪ್ಪ ಹಾಕ್ಕೊಂಡು. ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿ ಎಲ್ಲ ಫ್ರೈ ಆಗ್ತಾಯಿದೆ. ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬನಾನಾ ಹಲ್ವಾ ರೆಡಿ ಇದೆ. ಸೊ ನಾನು ಎಷ್ಟು ಕಡಿಮೆ ಟೈಮಲ್ಲಿ ಒಂದು 5 ರೆಮಿಡಿಯಲ್ಸ್ ಹಾಕ್ಬಿಟ್ಟು ನಾನು ಎಷ್ಟು ಬೇಗ ಮಾಡಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ಗೈಸ್, ಬನಾನಾ ಹಲ್ವಾ ರೆಡಿ ಇದೆ. ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ ಗಾಯ್ಸ್. ತಿಂತಾಯಿದ್ರೆ ಎಷ್ಟು ತಿಂದರೂ ಸಾಲಲ್ಲ ಗಾಯ್ಸ್, ಅಷ್ಟು ಸಕ್ಕತ್ತಾಗಿದೆ. ಬನ್ನಿ ಗಾಯ್ಸ್, ಕಾಫಿ ಕುಡಿಯೋಣ ಅಂತ ಹೇಳ್ತಾ ಇವತ್ತಿನ ಸಂಡೇ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಅಷ್ಟೇ.